ಇಂದು ಇಡೀ ದೇಶದಾದ್ಯಂತ ಶೋಕ ಮಡುಗಟ್ಟಿದೆ. ಭಾರತೀಯ ಪ್ರವಾಸಿಗರ ಮೇಲೆ ಕಾಶ್ಮೀರದಲ್ಲಿ ರಕ್ತ ಪಿಪಾಸುಗಳು ನಡೆಸಿದಂತ ಹತ್ಯಾಕಾಂಡಕ್ಕೆ ಎಲ್ಲರ ರಕ್ತ ಕೊತ ಕೊತ ಅಂತ ಕುದಿತಿದೆ. ಹಾಗಾದ್ರೆ ಸ್ಯಾಂಡಲ್ವುಡ್ ತಾರೆಯರ ಕಿಚ್ಚು ಹೇಗಿತ್ತು ನೋಡೋಣ ಬನ್ನಿ. ಪಹಲ್ಗಾಮ್ ಉಗ್ರ ದಾಳಿ, ಕನ್ನಡ ಚಿತ್ರರಂಗ ಕೆಂಡಾಮಂಡಲ. ಮುಗ್ಧ ಜನರ ಕ್ರೂರ ಹತ್ಯೆ, ಯಶ್ ಶಿವಣ್ಣ ಸುದೀಪ್ ಖಂಡನೆ. ಕಾಶ್ಮೀರ ಎಂದಿಗೂ ನಮ್ಮದೇ ಎಂದ ಧ್ರುವ ಸರ್ಜಾ. ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರನ್ನೇ ಗುರಿಯಾಗಿಸಿಕೊಂಡು ಉಗ್ರರು ನಡೆಸಿದ ಗುಂಡಿನ ದಾಳಿಯಲ್ಲಿ 27 ಮಂದಿ ಬಲಿಯಾಗಿದ್ದು ಅನೇಕರು ಗಾಯಗೊಂಡಿದ್ದಾರೆ. ಉಗ್ರರ ದಾಳಿಯನ್ನ ರಾಷ್ಟ್ರಾದ್ಯಂತ ಜನರು ತೀವ್ರವಾಗಿ ಖಂಡಿಸುತ್ತಿದ್ದಾರೆ. ಇದೇ ವೇಳೆ ಸಿನಿ ನಟ ನಟಿಯರು ಕೂಡ ಈ ಘಟನೆಯನ್ನ ಖಂಡಿಸ್ತಾ ಇದ್ದಾರೆ. ಉಗ್ರರಿಗೆ ತಕ್ಕ ಪಾಠ ಕಲಿಸಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಉಗ್ರರ ದಾಳಿಯನ್ನ ನಟ ಶಿವರಾಜ್ ಕುಮಾರ್ ಖಂಡಿಸಿದ್ದು, ಪ್ರಾಣ ತೆಗೆಯುವ ಹಕ್ಕು ಯಾರಿಗೂ ಇಲ್ಲ ಅಂತ ಎಕ್ಸ್ ಮೂಲಕ ಕಿಡಿಕಾರಿದ್ದಾರೆ. ಕಿಚ್ಚ ಸುದೀಪ್ ಕೂಡ ಈ ಕುರಿತು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದು ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. ಈ ಭೀಕರ ದುರಂತದ ಶೋಕದಲ್ಲಿ ಸಂತ್ರಸ್ತರ ಕುಟುಂಬಗಳು ಮತ್ತು ರಾಷ್ಟ್ರದೊಂದಿಗೆ ದೃಢವಾಗಿ ನಿಲ್ಲುತ್ತೇವೆ ಅಂತ ನಟ ಯಶ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಧ್ರುವ ಸರ್ಜಾ, ಯುವರಾಜ್ ಕುಮಾರ್ ಕೂಡ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಉಗ್ರರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಅಂತ ಕೆಂಡ ಕಾರಿದ್ರು. ಕನ್ನಡ ಸ್ಟಾರ್ಸ್ ಮಾತ್ರವಲ್ಲದೆ ಬಾಲಿವುಡ್ ಆಂಡ್ರಿಯಾ, ಕಂಗನಾ ರಣಾವತ್, ಶಾರುಖ್ ಖಾನ್, ಅಮಿತಾಬ್ ಬಚ್ಚನ್, ರವೀನಾ ಟಂಡನ್ ಸೇರಿ ಹಲವರು ಈ ಕುರಿತು ಬೇಸರವನ್ನ ವ್ಯಕ್ತಪಡಿಸಿ ಎಕ್ಸ್ ಖಾತೆಯಲ್ಲಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸುಮಾರು 30ಕ್ಕಿಂತ ಹೆಚ್ಚಿನ ಜನ ತೀರೋಗಿದ್ದಾರೆ ಅಂತ ಕೇಳಿದಾಗ ಟೂರಿಸ್ಟ್ಗಳು ಪಾಪ ತುಂಬಾ ಬೇಜಾರಾಗುತ್ತೆ. ಎಲ್ರಿಗೂ ಫ್ಯಾಮಿಲಿ ಇರುತ್ತೆ. ಸೊ ಖಂಡಿತ ನಮ್ಮ ಇಂಡಿಯನ್ ಆರ್ಮಿ ಇದಕ್ಕೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಉತ್ತರ ಕೊಟ್ಟೇ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಕೆಲವು ಅವರ್ಸ್ ಆಗಿರ್ಬೋದು, ಇಲ್ಲ ಸ್ವಲ್ಪ ದಿನಗಳಲ್ಲಿ ಅವರಿಗೆ ಉತ್ತರ ಸಿಗುತ್ತೆ. ಜೈ ಹಿಂದ್, ಜೈ ಆಂಜನೇಯ. ಪಹಲ್ಗಾಮಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆದ್ಮೇಲೆ ಸಖತ್ ಬೇಜಾರಾಯ್ತು. ಏನ್ ಪಾಪ ಏನ್ ಮಾಡಿದ್ರು ಅಲ್ಲಿ ಹೋಗಿದ್ದ ಜನ ಎಲ್ಲ, ಅಂದ್ರೆ ಹುಟ್ಟುಹಬ್ಬನ ಆಚರಿಸೋದು ಬೇಡ ಅನ್ಕೊಂಡೆ, ಬಟ್ ಸುಮಾರು ಜನ ಊರುಗಳಿಂದ ಎಲ್ಲ ಫ್ಯಾನ್ಸ್ ಬಂದಿದ್ರು. ಅಟ್ಲೀಸ್ಟ್ ಅವ್ರನ್ನ ವಿಶ್ ಮಾಡಿ ಅವ್ರನ್ನೆಲ್ಲ ನೋಡೋಣ ಅಂತ ಅಷ್ಟೇ ಮಾಡಿದೆ. ಅದಕ್ಕೆ ಕೇಕ್ ಏನು ಸೆಲೆಬ್ರೇಷನ್ ಏನು ಬೇಡ ಅಂತ ಹೇಳಿದ್ದೀನಿ ಆದಷ್ಟು. ಬಟ್ ಪಾಪ ಊರಿಂದ ಎಲ್ಲ ಬಂದಿದ್ದಾರೆ, ಅವ್ರನ್ನೆಲ್ಲ ಒಂದು ಮೀಟ್ ಮಾಡಬೇಕು ಅಂತ ಒಂದು ಸಂತೋಷ ಅಷ್ಟೇ. ಇಲ್ಲ, ಅದು ನಡೀತಾನೆ ಇದೆ. ಅಫ್ಕೋರ್ಸ್ ಇದಕ್ಕೆ ಸೀರಿಯಸ್ ಆಕ್ಷನ್ ತೊಗೊಳ್ಳೇಬೇಕು. ಆ್ಯಂಡ್ ಯಾವ ಕಾರಣ ಆಗಿದ್ದಾರೆ ಅವ್ರಿಗೆ ಡೆಫಿನೆಟ್ಲಿ ದೇವರು ಒಂದು ಶಿಕ್ಷೆ ಕೊಟ್ಟೆ ಕೊಡ್ತಾರೆ. ಕಡಿಮೆ ನಾಡಲ್ಲಿ ಸ್ವಲ್ಪ ದಿನ ನೆಮ್ಮದಿಯಾಗಿರೋಣ ಅಂತ ಹೋದವರು ಮಸಣ ಸೇರಿದ್ದಾರೆ. ಉಗ್ರ ದಾಳಿಯಿಂದ ಭಯಭೀತರಾಗಿರೋ ಅದೆಷ್ಟೋ ಪ್ರವಾಸಿಗರು ಕಂಗಾಲಾಗಿದ್ದಾರೆ. ಇದು ತುಂಬಲಾರದ ನಷ್ಟವಾದ್ರೂ ನೊಂದ ಕುಟುಂಬಸ್ಥರಿಗೆ ಆ ದೇವರು ಈ ನೋವನ್ನ ಭರಿಸೋ ಶಕ್ತಿ ಕೊಡಲಿ ಎಂದು ಪ್ರಾರ್ಥಿಸೋಣ. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.